ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಸೀರೀಸ್ ಅಂಡ್ ಪ್ಯಾರಲಲ್ ರೆಸಿಸ್ಟೆನ್ಸ್ ಮೇಲೆ ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಪ್ರಾಬ್ಲಮ್ ಅನ್ನ ಕೊಟ್ಟಿದ್ದಾರೆ ನೋಡಿ, ಫೈಂಡ್ ದ ವ್ಯಾಲ್ಯೂ ಆಫ್ ಆರ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಆರ್ ಕೊಟ್ಟಿದ್ದಾರಲ್ಲ ರೆಸಿಸ್ಟೆನ್ಸ್, ಈ ವ್ಯಾಲ್ಯೂನ ಕಂಡುಹಿಡಿಬೇಕು. ಸೊ ಪ್ಯಾರಲಲ್ ಮತ್ತೆ ಸೀರೀಸ್ ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್ ಇದಾವೆ ನನ್ನ ಹತ್ರ. ಒಂದು ವೋಲ್ಟೇಜ್ ಸೋರ್ಸ್ ಇದೆ, ಮತ್ತೆ ಕರೆಂಟ್ ಎಷ್ಟು ಫ್ಲೋ ಆಗ್ತಾ ಇದೆ ಈ ಒಂದು ಸರ್ಕ್ಯೂಟ್ ಅಲ್ಲಿ ಅಂತ ಕೊಟ್ಟಿದ್ದಾರೆ. ಸೊ ಈಗ ಪ್ಯಾರಲಲ್ ಅಥವಾ ಸೀರೀಸ್ ರೆಸಿಸ್ಟೆನ್ಸ್ ಅಂತ ಬಂದಾಗ ಏನಾದರೂ ಸೀರೀಸ್ ರೆಸಿಸ್ಟೆನ್ಸ್ಗಳ ಕಾಂಬಿನೇಷನ್ ಇತ್ತು ಅಂತಂದ್ರೆ ನಾವು ಅವುಗಳನ್ನ ಆಡ್ ಮಾಡ್ತಾ ಹೋಗ್ತೀವಿ ಡೈರೆಕ್ಟ್ಲಿ ಆಡ್. ಸುಮ್ಮನೆ ಅವುಗಳ ರೆಸಿಸ್ಟೆನ್ಸ್ಗಳನ್ನ ಡೈರೆಕ್ಟ್ ಆಗಿ ಆಡ್ ಮಾಡ್ತಾ ಹೋಗ್ತೀವಿ. ಆದ್ರೆ ಪ್ಯಾರಲಲ್ ರೆಸಿಸ್ಟೆನ್ಸ್ಗಳು ಏನಾದ್ರೂ ಬಂದು ಅಂತಂದ್ರೆ ಫಸ್ಟ್ ರೆಸಿಪ್ರೋಕಲ್ ಮಾಡಬೇಕು, ಸರಿನಾ? ರೆಸಿಪ್ರೋಕಲ್ ಮಾಡಾದ್ಮೇಲೆ ನಾವು ಆಡ್ ಮಾಡ್ತಾ ಹೋಗ್ಬೇಕಾಗುತ್ತೆ. ರೆಸಿಪ್ರೋಕಲ್ ಮಾಡಿ ಆಡ್ ಮಾಡಿ ವ್ಯಾಲ್ಯೂ ಏನ್ ಬರುತ್ತಲ್ಲ ಅದನ್ನ ಮತ್ತೆ ರೆಸಿಪ್ರೋಕಲ್ ಮಾಡ್ಬೇಕು. ಗೊತ್ತಾಯ್ತಾ ಯಾವ ರೀತಿ ಕಂಡುಹಿಡಿಯೋದು? ಪ್ಯಾರಲಲ್ ರೆಸಿಸ್ಟೆನ್ಸ್ ಅನ್ನ ರೆಸಿಪ್ರೋಕಲ್ ಮಾಡಿ ಆಡ್ ಮಾಡಿ ರೆಸಿಪ್ರೋಕಲ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ 20 ಓಮ್ ಅನ್ನೋದೊಂದಿದೆ, 30 ಓಮ್ ಅನ್ನೋದೊಂದಿದೆ. ಅದನ್ನ ಇದ್ರಲ್ಲಿ ಯಾವ ರೀತಿ ಆಡ್ ಮಾಡ್ತೀರಾ? ಸೀರೀಸ್ ಅಲ್ಲಿ 20 + 30 50. ಆದ್ರೆ ಇಲ್ಲಿ ಯಾವ ರೀತಿ ಅಂತಂದ್ರೆ ಫಸ್ಟ್ ರೆಸಿಪ್ರೋಕಲ್ ಮಾಡ್ಬೇಕು. 1/20 + 1/30. ನೆಕ್ಸ್ಟ್ ಅವೆರಡನ್ನು ಕೂಡ ಆಡ್ ಮಾಡಿದಾಗ ಏನ್ ವ್ಯಾಲ್ಯೂ ಬರುತ್ತಲ್ಲ 1/20 + 1/30. ಸೊ ಅದನ್ನ ನಾವು ಮತ್ತೆ ರೆಸಿಪ್ರೋಕಲ್ ಮಾಡ್ಬೇಕು ಅಂತಂದ್ರೆ ಆ ವ್ಯಾಲ್ಯೂ ಏನ್ ಬಂದಿರುತ್ತೆ 1 ಆ ವ್ಯಾಲ್ಯೂ, ಆ ತರ. ಸೊ ಸಾಲ್ವ್ ಮಾಡ್ತಾ ಹೋಗೋಣ, ನಿಮಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ. ಸೊ ಇಷ್ಟೊಂದು ದೊಡ್ಡದೇನು ಕೊಡಲ್ಲ ಅಂತಂದ್ರೆ ಎರಡೆರಡು ಏನಾದ್ರೂ ಇದ್ರೆ ಎರಡೆರಡು ಪ್ಯಾರಲಲ್ ಆಗಿ ಅವಾಗ ನಾವು ಶಾರ್ಟ್ ಟ್ರಿಕ್ ಅನ್ನ ಯೂಸ್ ಮಾಡ್ಬೋದು. ಸೊ ಅದು ಅಕ್ಸೆಪ್ಟಬಲ್ ಇದೆ. ಎಕ್ಸಾಮಿನೇಷನ್ ಅಲ್ಲಿ ಫುಲ್ ಮಾರ್ಕ್ಸ್ ಕೊಟ್ಟೇ ಕೊಡ್ತಾರೆ, ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಸೊ ಸಾಲ್ವ್ ಮಾಡೋಣ. ಈಗ ಕರೆಂಟ್ ಅನ್ನ ಕೊಟ್ಟಿದ್ದಾರೆ, ಈ ಒಂದು ಸರ್ಕ್ಯೂಟಿನ ವೋಲ್ಟೇಜ್ ಅನ್ನ ಕೊಟ್ಟಿದ್ದಾರೆ. ಸೊ ವಿ ಕ್ಯಾನ್ ಫೈಂಡ್ ದ ಟೋಟಲ್ ರೆಸಿಸ್ಟೆನ್ಸ್ ಅನ್ನ ಕಂಡುಹಿಡಿದ್ರೆ ಆರ್ ವ್ಯಾಲ್ಯೂನ ನಾವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ಫಸ್ಟ್ ಗಿವನ್ ಏನಿದೆ ಬರ್ಕೊಳ್ಳಿ. ಗಿವನ್ ಏನು ಕರೆಂಟ್ ಐ ವ್ಯಾಲ್ಯೂನ ಕೊಟ್ಟಿದ್ದಾರೆ, ದಟ್ ಈಸ್ 1.5 ಆಂಪಿಯರ್. ನೆಕ್ಸ್ಟ್ ವೋಲ್ಟೇಜ್ ವಿ ವ್ಯಾಲ್ಯೂನ ಕೊಟ್ಟಿದ್ದಾರೆ, ದಟ್ ಈಸ್ 20 ವೋಲ್ಟ್ಸ್. ನೆಕ್ಸ್ಟ್ ರೆಸಿಸ್ಟೆನ್ಸ್ ಆರ್ ವ್ಯಾಲ್ಯೂನ ಕಂಡುಹಿಡಿಯಕ್ಕೆ ಕೇಳಿದ್ದಾರೆ. ಈಗ ನಮಗೆ ಓಮ್ಸ್ ಲಾ ಯೂಸಿಂಗ್ ಓಮ್ಸ್ ಲಾ ಅಂತ ಬರೀರಿ ಬೇಕಿದ್ರೆ. ಓಮ್ಸ್ ಲಾ ಪ್ರಕಾರ ನಮಗೆ ಏನ್ ಗೊತ್ತು? ವಿ ಈಸ್ ಈಕ್ವಲ್ ಟು ಐ ಆರ್, ಸರಿನಾ? ವಿ ಈಸ್ ಈಕ್ವಲ್ ಟು ಐ ಆರ್. ಈಗ ನನಗೆ ವೋಲ್ಟೇಜ್ ಗೊತ್ತಿದೆ ಮತ್ತೆ ಕರೆಂಟ್ ಗೊತ್ತಿದೆ. ಸೊ ಟೋಟಲ್ ರೆಸಿಸ್ಟೆನ್ಸ್ ಅನ್ನ ನೋಡ್ತಾ ಹೋಗೋಣ. ವಿ ಡಿವೈಡೆಡ್ ಬೈ ಐ ವಿಲ್ ಬಿ ಈಕ್ವಲ್ ಟು ಆರ್ ಅಲ್ವಾ? ಎಸ್. ಸೊ ನನಗೆ ಬೇಕಾಗಿರೋದೇನು? ಆರ್ ವ್ಯಾಲ್ಯೂ ಬೇಕು. ಬಟ್ ಟೋಟಲ್ ರೆಸಿಸ್ಟೆನ್ಸ್ ಇದ್ರೆ ಮಾತ್ರ ನನಗೆ ಆರ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋಕ್ಕಾಗುತ್ತೆ. ಸೊ ಟೋಟಲ್ ರೆಸಿಸ್ಟೆನ್ಸ್ ವಿಲ್ ಬಿ ಈಕ್ವಲ್ ಟು ಟೋಟಲ್ ವೋಲ್ಟೇಜ್ ಬೈ ಟೋಟಲ್ ಕರೆಂಟ್ ಇನ್ ದ ಸರ್ಕ್ಯೂಟ್. ಟೋಟಲ್ ವೋಲ್ಟೇಜ್ ಎಷ್ಟಿರೋದು ಈ ಒಂದು ಸರ್ಕ್ಯೂಟ್ ಅಲ್ಲಿ 20 ವೋಲ್ಟ್ ಡಿವೈಡೆಡ್ ಬೈ ಟೋಟಲ್ ಕರೆಂಟ್ ಎಷ್ಟಿರೋದು ನಮಗೆ ಈ ಒಂದು ಸರ್ಕ್ಯೂಟ್ ಅಲ್ಲಿ 1.5 ಆಂಪಿಯರ್. ಸೊ ಕ್ಯಾಲ್ಕುಲೇಟರ್ ಅನ್ನ ಯೂಸ್ ಮಾಡ್ತಾ ಹೋಗೋಣ. 20 ವೋಲ್ಟ್ ಡಿವೈಡೆಡ್ ಬೈ 1.5 13.333 ಅಂತ ಬರುತ್ತೆ. ಸೊ 13.34 ಓಮ್. ಗೊತ್ತಾಯ್ತಾ? ಓಮ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. 13.33333 ಅಂತ ಬರ್ತಾ ಹೋಗುತ್ತೆ. ಸೊ ಲೆಟ್ ಅಸ್ ಸ್ಟಾಪ್ ಇಟ್ ಹಿಯರ್ ಇಟ್ ಸೆಲ್ಫ್. 13.34 ಓಮ್. ನೆಕ್ಸ್ಟ್ ಈಗ ನನಗೆ ಟೋಟಲ್ ರೆಸಿಸ್ಟೆನ್ಸ್ ಗೊತ್ತಾಗಿದೆ. ಈ ಆರ್ ವ್ಯಾಲ್ಯೂನ ನಾನು ಆರಾಮಾಗಿ ಈಸಿಯಾಗಿ ಕಂಡುಹಿಡಿತಾ ಹೋಗ್ಬೋದು. ಸೊ ಫಸ್ಟು ಈ ಥರ ನಾನು ಮಾರ್ಕ್ ಮಾಡ್ತೀನಿ, ನೀವು ಮಾರ್ಕ್ ಮಾಡ್ಕೊಳೋದಕ್ಕೆ ಹೋಗ್ಬೇಡ್ರಿ, ಸರಿನಾ? ಈ ಸೀರೀಸ್ ಮತ್ತೆ ಪ್ಯಾರಲಲ್ ರೆಸಿಸ್ಟೆನ್ಸ್ದು ಏನೇ ಪ್ರಾಬ್ಲಮ್ ಬಂದ್ರೂ ನೀವು ಪ್ರತಿಯೊಂದು ಸ್ಟೆಪ್ಪಲ್ಲೂ ಕೂಡ ಹೊಸ ಸರ್ಕ್ಯೂಟ್ ಅನ್ನ ಬರಿಬೇಕು. ಏನು? ಹೊಸ ಸರ್ಕ್ಯೂಟ್ ಅನ್ನ ಬರೀಲೇಬೇಕು, ಇಲ್ಲ ಅಂತಂದ್ರೆ ಮಾರ್ಕ್ಸ್ ಕೊಡಲ್ಲ. ಒಂದೇ ಸರ್ಕ್ಯೂಟ್ ಏನ್ ಕೊಟ್ಟಿದ್ದಾರೆ ಅದರಲ್ಲೇ ನಾನು ಸಾಲ್ವ್ ಮಾಡಿ ಆನ್ಸರ್ ಬರಿತೀನಿ ಅಂದ್ರೆ ಮಾರ್ಕ್ಸ್ ಕೊಡಲ್ಲ. ಸರ್ಕ್ಯೂಟ್ ಅನ್ನ ನೀವು ಮತ್ತೆ ಮತ್ತೆ ಪ್ರತಿಯೊಂದು ಸ್ಟೆಪ್ಪಲ್ಲೂ ಕೂಡ ನೀವು ಏನೇನು ಚೇಂಜಸ್ ಆಯ್ತು ಸರ್ಕ್ಯೂಟ್ ಅಲ್ಲಿ ಅಂತ ತೋರಿಸ್ಬೇಕು. ಸೊ ಈಗ ಈ 15 ಓಮ್ ಮತ್ತೆ ಈ 15 ಓಮ್ ಎರಡೂ ಕೂಡ ಒಂದಕ್ಕೊಂದು ಪ್ಯಾರಲಲ್ ಇದಾವೆ. ಸೊ ಪ್ಯಾರಲಲ್ ಇದಾವೆ ಅಂದ್ರೆ ರೆಸಿಪ್ರೋಕಲ್ ಮಾಡಿ ಆಡ್ ಮಾಡಿ ಎರಡು ಮೆಥಡ್ ಅನ್ನು ತೋರಿಸ್ತೀನಿ. ಬಟ್ ಅದು ತುಂಬಾ ಟೈಮ್ ತಾಣುತ್ತೆ. ತೋರಿಸ್ತೀನಿ ನೋಡಿ, ಇಲ್ಲಿ ಎರಡು ಮೆಥಡ್ ಯಾವ್ಯಾವು ಅಂತ. 1/RP ವಿಲ್ ಬಿ ಈಕ್ವಲ್ ಟು 1/R1 + 1/R2. ಇದು ಯಾವ್ದಿದು? ಕನ್ವೆನ್ಷನಲ್, ಈ ಮೆಥಡ್. ಸೊ ಏನಾದ್ರೂ ಪ್ಯಾರಲಲ್ ರೆಸಿಸ್ಟೆನ್ಸ್ ಬೇಕು ಅಂತಂದ್ರೆ ಇದನ್ನ R1 ಅಂತ ತಗೊಳ್ಳೋಣ, ಇದನ್ನ R2 ಅಂತ ತಗೊಳ್ಳೋಣ. ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು? 1/RP ವಿಲ್ ಬಿ ಈಕ್ವಲ್ ಟು 1/15 + 1/15. ನಾನು ಹೇಳಿದೆ ಏನ್ ರೆಸಿಸ್ಟೆನ್ಸ್ ಇರುತ್ತೆ ಅದನ್ನ ರೆಸಿಪ್ರೋಕಲ್ ಮಾಡಿ ಆಡ್ ಮಾಡಬೇಕು ಅಂತ. ಸೊ 1/RP ವಿಲ್ ಬಿ ಈಕ್ವಲ್ ಟು 1/15. ವ್ಯಾಲ್ಯೂ ಏನ್ ಬರುತ್ತೆ? 1 ಡಿವೈಡೆಡ್ ಬೈ 15. ವ್ಯಾಲ್ಯೂ ಎಷ್ಟು? 0.06666 ಅಂತ ಎಲ್ಲ ಬರ್ತಾ ಹೋಗುತ್ತೆ. ಸೊ ಲೆಟ್ ಅಸ್ ಟೇಕ್ ಇಟ್ as 0.067 ಪ್ಲಸ್ ಇಲ್ಲೂ ಕೂಡ ಸೇಮ್ ವ್ಯಾಲ್ಯೂ ಬರಬೇಕಲ್ವ, 0.067. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ? 0.067 ಪ್ಲಸ್ 0.067. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ ನಮಗೆ? 1/RP ವಿಲ್ ಬಿ ಈಕ್ವಲ್ ಟು 0.134. ಇದೇನಿದು? 1 ರೆಸಿಪ್ರೋಕಲ್ ಆಫ್ ದಿ ರೆಸಿಸ್ಟೆನ್ಸ್ ಇರೋದು. ಅದಕ್ಕೋಸ್ಕರ ಏನು ಮಾಡ್ತೀನಿ, ಈ RP ಅನ್ನ ಇಲ್ಲಿ ಕಳಿಸ್ತೀನಿ, 0.134 ಅನ್ನ ಇಲ್ಲಿ ಕಳಿಸ್ತೀನಿ.
1/0.134 ವಿಲ್ ಬಿ ಈಕ್ವಲ್ ಟು ಟೋಟಲ್ ರೆಸಿಸ್ಟೆನ್ಸ್ ಪ್ಯಾರಲಲ್ದು. ನೋಡಿ ರೆಸಿಪ್ರೋಕಲ್ ಮಾಡಿದೆ, ಆಡ್ ಮಾಡಿದೆ, ಮತ್ತೆ ಇವಾಗ ರೆಸಿಪ್ರೋಕಲ್ಲೇ ಮಾಡ್ತಾ ಇದ್ದೀನಿ. ಇದು ಇಲ್ಲಿ ಕೆಳಗೆ ಬಂದ ತಕ್ಷಣ ರೆಸಿಪ್ರೋಕಲ್ ಆಯಿತು. ಸೊ ಇವಾಗ 1/0.134 ವ್ಯಾಲ್ಯೂ ಎಷ್ಟು ಬರುತ್ತೆ ನೋಡಿ. ವ್ಯಾಲ್ಯೂ ಈಸ್ 7.46 ಓಮ್. ಸರಿನಾ? ಈ ಎರಡು ರೆಸಿಸ್ಟೆನ್ಸ್ಗಳ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಏನು 7.46 ಓಮ್. ಸೊ ಇನ್ನೊಂದು ಮೆಥಡ್ ಅನ್ನ ನಾವು ಯೂಸ್ ಮಾಡ್ತಾ ಹೋಗ್ಬೋದು. ಆರ್ ಅಂತ ಬರೆದಿರ್ತೀನಿ ಇಲ್ಲಿ. ಯಾವುದು? R1 ಇಂಟು R2 ಓಲ್ ಡಿವೈಡೆಡ್ ಬೈ R1 ಪ್ಲಸ್ R2. ಸರಿನಾ? RP ವಿಲ್ ಬಿ ಈಕ್ವಲ್ ಟು R1 ಇಂಟು R2 ಓಲ್ ಡಿವೈಡೆಡ್ ಬೈ R1 ಪ್ಲಸ್ R2. ಇದು ಯಾವಾಗ ಎರಡು ರೆಸಿಸ್ಟರ್ಸ್ ಇದ್ದರೆ ಮಾತ್ರ, ಎರಡು ರೆಸಿಸ್ಟರ್ಸ್ ಪ್ಯಾರಲಲ್ ಆಗಿದ್ರೆ ಮಾತ್ರ ಈ ಒಂದು ಫಾರ್ಮುಲಾನ ಯೂಸ್ ಮಾಡ್ತೀವಿ. ಇಲ್ಲ ಅಂತಂದ್ರೆ ಕನ್ವೆನ್ಷನಲ್ ಮೆಥಡ್ ಅಲ್ಲೇ ನಾವು ಸಾಲ್ವ್ ಮಾಡಬೇಕು. ಸೊ ಈಗ R1 ಜಾಗಕ್ಕೆ 15 ಹಾಕಿ, R2 ಜಾಗಕ್ಕೆ 15 ಹಾಕಿ. 15 ಇಂಟು 15 ಓಲ್ ಡಿವೈಡೆಡ್ ಬೈ 15 ಪ್ಲಸ್ 15. ಸರಿನಾ? 15 ಇಂಟು 15 ಏನಾಗುತ್ತೆ? 15 ಇಂಟು 15 ವ್ಯಾಲ್ಯೂ ಈಸ್ 225 ಓಲ್ ಡಿವೈಡೆಡ್ ಬೈ 15 ಪ್ಲಸ್ 15 ಅಂತಂದ್ರೆ 30. ಸೊ 225 ಡಿವೈಡೆಡ್ ಬೈ 30 ಅಂತಂದ್ರೆ ವ್ಯಾಲ್ಯೂ ಎಷ್ಟು ಬಂತು ನಮಗೆ? 7.5. ನೋಡಿ 7.5, 7.46, 7.5. ಒಂದು ಸ್ವಲ್ಪ ಇಲ್ಲಿ ಡೆಸಿಮಲ್ಗಳು ಒಂದು ಸ್ವಲ್ಪ ಜಾಸ್ತಿ ಬಂದಿದ್ದವಲ್ಲ, 0.066666 ಅಂತ ಇತ್ತು. ಸೊ ಅದಕ್ಕೋಸ್ಕರ ಒಂಚೂರು ಸ್ಲೈಟ್ ವೇರಿಯೇಷನ್ ಆದರೆ ಕೊಡ್ತಾರೆ ಮಾರ್ಕ್ಸ್, ಏನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಸರಿನಾ? ಇಲ್ಲಿ 7.46 ಬಂತು, ಇಲ್ಲಿ 7.5 ಬಂತು, ಮಾರ್ಕ್ಸ್ ಕೊಡಲ್ವಾ? ಮಾರ್ಕ್ಸ್ ಕೊಟ್ಟೆ ಕೊಡ್ತಾರೆ. ನಿಮ್ಮ ಮೆಥಡ್ ಮೀನಿಂಗ್ ನೋಡೋದು. ಯಾಕಂದ್ರೆ ಇಲ್ಲಿ ಡೆಸಿಮಲ್ಲು ಒಬ್ಬೊಬ್ರು ಸ್ಟೂಡೆಂಟು ಡೆಸಿಮಲ್ ಇಲ್ಲಿ ಪಾಯಿಂಟ್ ಆದ್ಮೇಲೆ ಎರಡು ವ್ಯಾಲ್ಯೂ ತಂತಾರೆ, ಒಬ್ಬೊಬ್ರು ಮೂರು ವ್ಯಾಲ್ಯೂ ತಂತಾರೆ, ಒಬ್ಬೊಬ್ರು ಅಷ್ಟು ಕ್ಯಾಲ್ಕುಲೇಟರ್ ಏನು ಬಂದಿದೆ ಅದಷ್ಟು ಕೂಡ ತಂತಾರೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ತಾರೆ ಅಂತಂದ್ರೆ ಇನ್ವಿಜಿಲೇಟರ್ಸ್ ಅಥವಾ ಏನು ಕರೆಕ್ಷನ್ ಮಾಡ್ತಾರಲ್ಲ ಪೇಪರ್ಸು, ಅವರು ಡೆಸಿಮಲ್ ಆದ್ಮೇಲೆ ಎಷ್ಟು ತಗೊಂಡಿದೆಯಾ ಅದೆಲ್ಲ ನೋಡಲ್ಲ. ಕರೆಕ್ಟಾಗಿ ನೀನು ಪ್ರೋಗ್ರೆಸ್ ಆಗಿ ಬಂದಿದೆಯಾ, ಆಲ್ಮೋಸ್ಟ್ ವ್ಯಾಲ್ಯೂಸ್ ಒಂದು ಸ್ಲೈಟ್ ಚೇಂಜಸ್ ಆದ್ರೂ ಕೂಡ ನಿನ್ನ ಪ್ರೊಸೀಜರ್ ಕರೆಕ್ಟ್ ಇದೆಯಾ ಅಂತ ನೋಡ್ತಾರೆ. ಸರಿನಾ? ಎಲೆಕ್ಟ್ರಿಕಲ್ ಅಲ್ಲಿ. ಈಗ ನೆಕ್ಸ್ಟ್ ಏನ್ ಬೇಕು? ಇವೆರಡನ್ನು ಕೂಡ ಸೇರಿಸಿ ನಾನು ಒಂದು ಸರ್ಕ್ಯೂಟ್ ಅನ್ನ ಬರಿಬೇಕಾಗುತ್ತೆ. ಸೊ 10 ಓಮ್ ರೆಸಿಸ್ಟೆನ್ಸ್ ಹಂಗೆ ಇರಲಿ, ಇವೆರಡೂ ಕೂಡ ಸೇರಿಸಿ, ಈ ಎರಡು ಪ್ಯಾರಲಲ್ ರೆಸಿಸ್ಟೆನ್ಸ್ಗಳು ಸೇರಿಸಿ 7.5 ಬಂದಿದೆ. ಇದು ವೆರಿ ಈಸಿ ಮೆಥಡ್, ಅದನ್ನೇ ಯೂಸ್ ಮಾಡ್ತಾ ಹೋಗಿ ಮಾರ್ಕ್ಸ್ ಸಿಗುತ್ತೆ. 7.5 ಬಂತು. ನೆಕ್ಸ್ಟ್ ಇಲ್ಲಿ ಒಂದು ರೆಸಿಸ್ಟೆನ್ಸ್ ಆರ್ ಇದೆ. ನೆಕ್ಸ್ಟ್ ಇಲ್ಲಿ ಒಂದು ವೋಲ್ಟೇಜ್. ಈಗ ವೋಲ್ಟೇಜ್ ಈಸ್ ಆಫ್ 20 ವೋಲ್ಟ್ಸು, ಇದು ಪ್ಲಸ್ಸು, ಇದು ಮೈನಸ್ಸು. ಸೊ ಈಗ ನೋಡಿ ಇಲ್ಲಿ 10 ಓಮ್ ರೆಸಿಸ್ಟೆನ್ಸ್ ಮತ್ತೆ 7.5 ಓಮ್ ರೆಸಿಸ್ಟೆನ್ಸ್ ಏನಾಗಿದ್ದಾವೆ, ಎರಡೂ ಕೂಡ ಒಂದಕ್ಕೊಂದು ಸೀರೀಸ್ ಅಲ್ಲಿ ಇದಾವೆ. ಸೀರೀಸ್ ಅಲ್ಲಿ ಇದ್ರೆ ಡೈರೆಕ್ಟ್ ಆಗಿ ಆಡ್ ಮಾಡ್ಬಿಡ್ಬೇಕು. ಸೊ 10 ನೋಡಿ ಇಲ್ಲಿ ಇದೇನು ಬರ್ದಿದ್ದೀನಲ್ಲ ಅದನ್ನ ಈ ಒಂದು ಸರ್ಕ್ಯೂಟ್ ಆದ್ಮೇಲೆ ಇದಾದ್ಮೇಲೆ ಅದನ್ನ ಫಸ್ಟ್ ಬರೀರಿ. ಇವೆರಡರಲ್ಲಿ ಯಾವ್ದಾದ್ರು ಒಂದು ಮೆಥಡ್ ಅನ್ನ ಬರೀರಿ, ಆಮೇಲೆ ಈ ಒಂದು ಸರ್ಕ್ಯೂಟ್ ಅನ್ನ ಬರೀರಿ. ನೆಕ್ಸ್ಟ್ ಇವಾಗ ಕ್ಯಾಲ್ಕುಲೇಷನ್ ಬರೀಬೇಕು. ಫಸ್ಟ್ ಕ್ಯಾಲ್ಕುಲೇಷನ್ ಆಮೇಲೆ ಸರ್ಕ್ಯೂಟ್, ಆ ತರ. 10 ಓಮ್ ಪ್ಲಸ್ 7.5 ಓಮ್ ಅಂತ ಅಂದ್ರೆ 17.5 ಓಮ್ ಆಗುತ್ತೆ ಇದ್ರದ್ದು ಈಕ್ವಲೆಂಟ್ ರೆಸಿಸ್ಟೆನ್ಸ್. ಸೊ ಸರ್ಕ್ಯೂಟ್ ಅನ್ನ ಬರೀತಾ ಹೋಗೋಣ. 17.5 ಓಮ್. ಸೊ ಇದಕ್ಕೆ ಪ್ಯಾರಲಲ್ ಆಗಿರುವಂತದ್ದು ಯಾವುದು? ರೆಸಿಸ್ಟೆನ್ಸ್ ಆರ್ ಪ್ಯಾರಲಲ್ ಆಗೈತೆ. ನೆಕ್ಸ್ಟ್ ಇಲ್ಲಿ ವೋಲ್ಟೇಜ್ 20 ವೋಲ್ಟ್ಸ್, ಇದು ಮೈನಸ್, ಇದು ಪ್ಲಸ್. ಈಗ ಈ ಎರಡು ರೆಸಿಸ್ಟರ್ಗಳು ಕೂಡ ಏನಾಗಿದ್ದಾವೆ? ಪ್ಯಾರಲಲ್ ಆಗಿದ್ದಾವೆ. ಕರೆಂಟ್ ಡೈರೆಕ್ಷನ್ ತೋರಿಸಿಲ್ಲ ಅಲ್ವಾ? 1.5 ಆಂಪಿಯರ್, ಇಲ್ಲೂ ಅಷ್ಟೇ 1.5 ಆಂಪಿಯರ್. ಸೊ ಈಗ ಈ ರೆಸಿಸ್ಟೆನ್ಸ್ ಆರ್ ಮತ್ತೆ 17.5 ಓಮ್ ಎರಡು ಕೂಡ ಪ್ಯಾರಲಲ್ ಆಗಿದ್ದಾವೆ. ಸೊ ಪ್ಯಾರಲಲ್ ಆಗಿದ್ರೆ ಯಾವ ಫಾರ್ಮುಲಾ ಯೂಸ್ ಮಾಡ್ಬೋದು? R1 ಇಂಟು R2 ಬೈ R1 ಪ್ಲಸ್ R2 ನ ಯೂಸ್ ಮಾಡ್ಬೋದು. ಸೊ R1 ಇಂಟು R2 ಓಲ್ ಡಿವೈಡೆಡ್ ಬೈ R1 ಪ್ಲಸ್ R2 ಅಂತ ಬರಿಬೋದಾ? ಸೊ ಈಗ R1 ಜಾಗದಲ್ಲಿ ನಾವು 17.5 ಅಂತ ತಗೋಣ, R2 ಜಾಗದಲ್ಲಿ R ಅಂತ ತಗೋಣ. ಸೊ ವ್ಯಾಲ್ಯೂ ಏನಾಗುತ್ತೆ? RP ವಿಲ್ ಬಿ ಈಕ್ವಲ್ ಟು, ಸೊ R1 ಜಾಗದಲ್ಲಿ 17.5 ಇಂಟು R2 ಜಾಗದಲ್ಲಿ ನಾವೇನಂತ ತಗೊಂಡಿದೀವಿ R ಓಲ್ ಡಿವೈಡೆಡ್ ಬೈ 17.5 ಪ್ಲಸ್ R. ಸೊ ಈಗ RP ಬೇಡ, ನನಗೆ R ಟೋಟಲ್ ಬೇಕು. ಯಾಕಂತಂದ್ರೆ ಇವೆರಡನ್ನು ಕೂಡ ಮರ್ಜ್ ಮಾಡಿಬಿಟ್ರೆ ಟೋಟಲ್ ರೆಸಿಸ್ಟೆನ್ಸ್ ನನಗೆ ಸಿಗುತ್ತೆ. ಸೊ RT ಅಂತ ತಗೋಣ. 13.34 ಓಮ್. ಸರಿನಾ? ಈಗ 13.34 ಸಿಕ್ಕಿದೆ. R ವ್ಯಾಲ್ಯೂನ ನಾವು ಆರಾಮಾಗಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೋದು. ಸೊ ಈಗ ಏನ್ ಮಾಡೋಣ ಅಂದ್ರೆ 17.5 ಪ್ಲಸ್ R ಇದೆಯಲ್ಲ, ಸೊ ಅದನ್ನ ಇಲ್ಲಿಗೆ ಮಲ್ಟಿಪ್ಲೈ ಮಾಡಿ. ಸೊ ಈಗ 13.34 ಇಂಟು 17.5 ಪ್ಲಸ್ R ವಿಲ್ ಬಿ ಈಕ್ವಲ್ ಟು ಈ ವ್ಯಾಲ್ಯೂ 17.5 ಇಂಟು R. ಸೊ ಇವಾಗ ವ್ಯಾಲ್ಯೂ ಏನಾಗುತ್ತೆ? ನನಗೆ R ಮಾತ್ರ ಬೇಕಾಗಿರೋದು. ಸೊ ಇವಾಗ ವ್ಯಾಲ್ಯೂ ಏನಾಗುತ್ತೆ? 13.34 ಇಂಟು 17.5 ವ್ಯಾಲ್ಯೂ ಏನಾಗುತ್ತೆ? 233.45 ಪ್ಲಸ್ 13.34 R ವಿಲ್ ಬಿ ಈಕ್ವಲ್ ಟು 17.5 R. ಸೊ ಈಗ ಈ 13.34 R ಇದೆಯಲ್ಲ ಅದನ್ನ ಆ ಕಡೆ ಕಳಿಸ್ತೀನಿ, ಯಾಕಂದ್ರೆ R ಎಲ್ಲ ಒಂದ್ ಕಡೆ ಬರಲಿ.
233.45 will be equal to 17.5 minus 13.34 r. ಎರಡರಲ್ಲೂ ಕೂಡ ಕಾಮನ್ ಆಗಿರುವಂತದ್ದು ಯಾವುದು r. ಅದಕ್ಕೆ ನಾನು ಅದನ್ನ ಹೊರಗಡೆ ತೆಗೆದಿದ್ದೀನಿ. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ 17.5 minus 13.34 ವ್ಯಾಲ್ಯೂ ವಿಲ್ ಬಿ 4.16. ಈಗ ನನಗೆ ಆರ್ ವ್ಯಾಲ್ಯೂ ಮಾತ್ರ ಬೇಕು. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ 4.16 ಅನ್ನ ಈ ಕಡೆ ಕಳಿಸ್ತೀನಿ. ಸೊ ಇಲ್ಲಿ ಜಾಗ ಇಲ್ಲ ಅಲ್ಲಿ, ಅದಕ್ಕೋಸ್ಕರ ಇಲ್ಲಿ ಬರಿತಾ ಇರ್ತೀನಿ. ಸೊ ವ್ಯಾಲ್ಯೂ ನೋಡ್ಕೊಳ್ಳಿ ಏನ್ ಬರುತ್ತೆ 233.45 ಹೋಲ್ ಡಿವೈಡೆಡ್ ಬೈ ಇಲ್ಲಿ ಏನ್ ವ್ಯಾಲ್ಯೂ ಬಂತು ಸಬ್ಸ್ಟ್ರಾಕ್ಟ್ ಮಾಡಿದಾಗ ಅದನ್ನ ಈ ಕಡೆ ಕಳಿಸಿದಾಗ ಡಿನಾಮಿನೇಟರ್ ಬರುತ್ತೆ. ಎಷ್ಟದ ವ್ಯಾಲ್ಯೂ 4.16 ವಿಲ್ ಬಿ ಈಕ್ವಲ್ ಟು ರೆಸಿಸ್ಟೆನ್ಸ್ ಆರ್. ಸೊ 233.45 ಹೋಲ್ ಡಿವೈಡೆಡ್ ಬೈ 4.16 ವ್ಯಾಲ್ಯೂ ಎಷ್ಟು ಬಂತು 56.11. ಸೊ ರೆಸಿಸ್ಟೆನ್ಸ್ ಆರ್ ಇಸ್ ಈಕ್ವಲ್ ಟು 56.11 ಓಮ್. ಸೊ ಇಷ್ಟನ್ನ ಬರೆದ್ರೆ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗುತ್ತೆ. ಸರಿನಾ? ನಾವು ಫಸ್ಟ್ ಟೋಟಲ್ ರೆಸಿಸ್ಟೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು, ಯಾಕಂದ್ರೆ ಟೋಟಲ್ ವೋಲ್ಟೇಜ್ ಮತ್ತೆ ಕರೆಂಟ್ ಅನ್ನ ಕೊಟ್ಟಿದ್ದಾರೆ. ಅದನ್ನ ಯೂಸ್ ಮಾಡ್ಕೊಂಡು ಪ್ಯಾರಲಲ್ ಇದ್ರೆ ಏನ್ ಮಾಡ್ತೀವಿ, ಐದರ್ ದಿಸ್ ಮೆಥಡ್ ಆರ್ ದಿಸ್ ಮೆಥಡ್. ಏನಾದ್ರೂ ಎರಡು ರೆಸಿಸ್ಟರ್ಗಳು ಪ್ಯಾರಲಲ್ ಆಗಿದ್ರೆ ಈ ಮೆಥಡ್ ಅನ್ನ ಆರಾಮಾಗಿ ಯೂಸ್ ಮಾಡಬಹುದು, ಫುಲ್ ಮಾರ್ಕ್ಸ್ ಸಿಗುತ್ತೆ. ಬಟ್ ಏನಾದ್ರೂ ಮೂರು ಅಥವಾ ಮೂರಕ್ಕಿಂತ ಜಾಸ್ತಿ ರೆಸಿಸ್ಟೆನ್ಸ್ ಗಳು ಪ್ಯಾರಲಲ್ ಆಗಿದ್ದಾವೆ ಅಂತಂದ್ರೆ ಈ ಒಂದು ಮಾಮೂಲಿ ಮ್ಯಾನ್ಯುಯಲ್ ಮೆಥಡ್ ಇದೆಯಲ್ಲ, ಅಂದ್ರೆ ಅವ್ರು ಕೊಟ್ಟಿರುವಂತ ಕನ್ವೆನ್ಷನಲ್ ಮೆಥಡ್, ಅದನ್ನೇ ನೀವು ಯೂಸ್ ಮಾಡ್ಬೇಕಾಗತ್ತೆ. ಡೈರೆಕ್ಟ್ ಆಗಿ ಆಡ್ ಮಾಡ್ತಾ ಹೋಗ್ಬೋದು, ಏನಾದ್ರೂ ಸೀರೀಸ್ ರೆಸಿಸ್ಟೆನ್ಸ್ ಗಳಿದ್ರೆ. ಸೊ ಅಷ್ಟನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿದಾಗ ಆರ್ ವ್ಯಾಲ್ಯೂನ ಆರಾಮಾಗಿ ಕ್ಯಾಲ್ಕುಲೇಟ್ ಮಾಡಬಹುದು, ಯಾಕಂದ್ರೆ ನಮಗೆ ಟೋಟಲ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಸಿಕ್ಕಿದೆ. ಸೊ ಇಷ್ಟನ್ನ ಬರೆದ್ರೆ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಎಕ್ಸ್ಟ್ರಾ ಪ್ರಾಬ್ಲಮ್ಗಳನ್ನ ನೀವು ಸಾಲ್ವ್ ಮಾಡ್ತಾ ಹೋಗಿ, ಯಾಕಂದ್ರೆ ಒಂದೇ ಪ್ರಾಬ್ಲಮ್ ಅಲ್ಲಿ ನಿಮಗೆ ಎಲ್ಲಾ ಟೈಪ್ ಅನ್ನ ಹೇಳ್ಕೊಡಕ್ ಆಗಲ್ಲ. ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ಬರ್ತವೆ. ಸೊ ಒಂದು 3-4 ತರದ ಪ್ರಾಬ್ಲಮ್ ಅನ್ನ ನೀವು ಕಲ್ತ್ಕೊಂತ ಹೋದಾಗ ನಿಮಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ ಕಾನ್ಸೆಪ್ಟ್. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಎಕ್ಸ್ಟ್ರಾ ಪ್ರಾಬ್ಲಮ್ಗಳ ವಿಡಿಯೋ ಲಿಂಕ್ ಅನ್ನ ಪ್ಲೇ ಲಿಸ್ಟ್ ಮಾಡಿದ್ದೀನಿ, ಆ ಪ್ಲೇ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ನೀವು ನೋಡಬಹುದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.